ಇದು ಒಂದು ಕಡೆಗೆ ಆದರೆ ಟೊಮ್ಯಾಟೊ ದರ ಏರಿಕೆ ಆಗ್ತಾ ಇದೆ, ರೈತರು ಇನ್ನೊಂದು ರೀತಿಯಾಗಿ ಕಂಗಾಲಾಗ್ತಾ ಇದ್ದಾರೆ. ಖುಷಿ ಪಡಬೇಕಾದರೂ ಕಂಗಾಲ ಯಾಕಾದರೂ ಅಂತೀರಾ? ಸ್ಟೋರಿ ನೋಡಿ. ಕಳಪೆ ಬಿತ್ತನೆ ಬೀಜ, ಬಾರದ ಫಸಲು, ರೈತರು ಕಂಗಾಲು. ಬೆಲೆ ಏರಿರುವ ಹೊತ್ತಲ್ಲೇ ಕೈಕೊಟ್ಟ ಟೊಮ್ಯಾಟೊ ಬೆಳೆ. ಟೊಮ್ಯಾಟೊ ಬೆಳೆದ ರೈತರ ಕನಸು ನುಚ್ಚು ನೂರು. ಹೇಳಿ ಕೇಳಿ ಈಗ ಚಳಿಗಾಲ. ತಮ್ಮ ಕಂಪನಿಯ ಟೊಮ್ಯಾಟೊ ಬಿತ್ತನೆ ಬೀಜ ಹಾಕಿದ್ರೆ ಉತ್ತಮ ಇಳುವರಿ ಬರುತ್ತೆ ಅಂತ ಖಾಸಗಿ ಕಂಪನಿಯ ಪ್ರತಿನಿಧಿಗಳು ರೈತರನ್ನ ನಂಬಿಸಿದ್ರು. ಅವರ ಮಾತನ್ನ ನಂಬಿದ ಚಾಮರಾಜನಗರ ತಾಲೂಕು ನಾಗವಳ್ಳಿ ಹಾಗೂ ಸುತ್ತಮುತ್ತಲಿನ ಕೆಲವು ರೈತರು 3 ತಿಂಗಳ ಹಿಂದೆ ಆ ಕಂಪನಿಯಿಂದ ಟೊಮ್ಯಾಟೊ ಬಿತ್ತನೆ ಬೀಜ ಖರೀದಿಸಿ ನಾಟಿ ಮಾಡಿದ್ರು. ಬೆಳೆ ಏನೋ ಸೊಂಪಾಗಿ ಬಂತು, ಆದರೆ ಸರಿಯಾಗಿ ಹೂ ಕಚ್ಚಲಿಲ್ಲ. ಬಿಟ್ಟ ಕೆಲ ಹೂ ಹಾಗೂ ಕಾಯಿಗಳು ಸಹ ಉದುರಿ ಹೋಗತೊಡಗಿದ್ವು. ಈ ಬಗ್ಗೆ ಕಂಪನಿ ಪ್ರತಿನಿಧಿಗಳಿಗೆ ದೂರು ನೀಡಿ ಅವರು ಹೇಳಿದ ಔಷಧಿ ಗೊಬ್ಬರ ಹಾಕಿದ್ರೂ ಪ್ರಯೋಜನವಾಗಲಿಲ್ಲ. ಈಗ ಟೊಮ್ಯಾಟೊ ಬೆಲೆ ಏರಿಕೆ ಆಗಿರೋದ್ರಿಂದ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತೆ ಎಂದು ನಿರೀಕ್ಷೆ ಮಾಡಿದ್ದ ರೈತರ ಲೆಕ್ಕಾಚಾರ ಉಲ್ಟಾ ಆಗಿದೆ. ರೈತರ ಕನಸು ನುಚ್ಚು ನೂರಾಗಿದೆ. ಕಳಪೆ ಬಿತ್ತನೆ ಬೀಜವೇ ಇದಕ್ಕೆ ಕಾರಣ ಎಂದು ರೈತರು ಆರೋಪಿಸುತ್ತಿದ್ದಾರೆ. ಸಿಮೆನ್ಸ್ ಕಂಪನಿಯವರು ಆದಿರಾಜ್ ತಳಿನ ಅವರು ಟಾರ್ಗೆಟ್ ರೀಚ್ ಮಾಡೋಕ್ಕೋಸ್ಕರ ಶ್ರೀನಿಧಿ ಅಂಗಡಿಯವ್ರನ್ನ ಏನೋ ಫಾರಿನ್ ಟ್ರಿಪ್ ಅದರ ಆಸೆಗೋಸ್ಕರ ಅವರು ರೈತರನ್ನ ದಾರಿ ತಪ್ಪಿಸಿದ್ದಾರೆ ಸರ್. ಇದು 4 ವರ್ಷಕ್ಕೊಂದ್ಸಲ ಬರೋದು ಬೆಳೆಗೆ ಬೆಲೆ. ಈ ಟೈಮಲ್ಲಿ ಯಾರಿಗೂ ಒಂದು ಝೀರೋ ರಿಸಲ್ಟ್ ಅಂದ್ರೆ ತುಂಬಾ ಮೋಸ ಸರ್. ಇದು ಒಬ್ಬೊಬ್ಬ ರೈತರಿಗೆ ಕಡಿಮೆ ಅಂದ್ರು ಈ ಲೆಕ್ಕಾಚಾರ ಈ ರೇಟ್ ಅಲ್ಲಿ 20 ಲಕ್ಷ 30 ಲಕ್ಷ ಆ ತರ ಲಾಸ್ ಆಗೈತೆ ಸರ್. ಇವರು ಸೀಡ್ಸ್ ಕೊಟ್ಟಿರೋ ಲೆಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿನೇ ಲಾಸು ಸರ್. ಅವರು ಪ್ರಶ್ನಿಸಿದ್ರೆ ಅವ್ರನ್ನೇ ಈಗ ಕ್ರಿಮಿನಲ್ ಕೇಸ್ಗಳು ನಾವು ಜಡಿತೀವಿ ಅಂತ ಹೇಳಿದ್ರೆ ಇದ್ಯಾವ ನ್ಯಾಯನ ಸರ್ ಇದು? ಇನ್ನು ಕಳಪೆ ಬೀಜದಿಂದ ಫಸಲು ನಷ್ಟವಾಗಿದೆ ಎಂದು ಬಿತ್ತನೆ ಬೀಜ ವಿತರಿಸಿದ ಕಂಪನಿ ವಿರುದ್ಧ ರೈತರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಒಂದಷ್ಟು ಪರಿಹಾರ ಕೊಟ್ಟು ಕೈ ತೊಳೆದುಕೊಳ್ಳಲು ಕಂಪನಿಯ ಪ್ರತಿನಿಧಿಗಳು ಮುಂದಾದಾಗ ರೈತರು ಒಪ್ಪದೆ ನಮಗೆ ಲಕ್ಷಾಂತರ ರೂಪಾಯಿ ಆಗಿದ್ದು ಬೆಳೆ ನಷ್ಟ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಕಂಪನಿಯ ಪ್ರತಿನಿಧಿಗಳು ನಮ್ಮ ಮೇಲೆಯೇ ಕೇಸ್ ಹಾಕೋದಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ವೀರಪ್ಪನ್ ಅಂತ ಹೆಸರಿಂದ ಅವರು ಸೀನಿಯರ್ MD ಅಂತ ಬಂದಿರೋ ನಮ್ಮ ಜಮೀನ್ಗೆ 90 ದಿವಸ ಆಗಿದೆ ನಮ್ಮ ಪೈರ್ಗೆ, ಇನ್ನು 20 ದಿವಸ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಅವರು. ನಾನು ಹೇಳಿದೆ ಸರ್ ಈಗಲೇ 5 ದಿವಸ ಆಗಿ ಅದಕ್ಕೆ ಮುಗ್ದೋಗಿದೆ. 8 ಅಡಿ ಹೋದಾಗ ಎಲ್ಲ ಸಾಲುಗಳೆಲ್ಲ ಬಿದ್ದೋಗಿ ಎಲ್ಲ ಎಕ್ಕುಟ್ಟೋಗುತ್ತೆ, ಆಗೋದಿಲ್ಲ, ಏನು ನಷ್ಟ ಆಗಿದೆ ಅದು ಕಟ್ಟಿ ಅಂತ ಹೇಳಿದಕ್ಕೆ ಅವರು ತಂದಿದ್ದ ಕಾರ್ನ ನಮ್ದು ಬ್ರೀಡರ್ ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋದವರು ಇವಾಗ ಗಂಟ ಬಂದಿಲ್ಲ. ನಾವು ರಾಮಸಮುದ್ರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದಾಗ ಲಾಯರ್ಗೆ ಕರ್ಕೊಂಡು ಬಂದು ನಮ್ಮನ್ನ ಬೆದರಿಸಿ ಕ್ರಿಮಿನಲ್ ಕೇಸ್ನ ಬುಕ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಹಾಗೂ ನಾವು ಆಮೇಲೆ SP ಮೇಡಮ್ಗೆ ಹೋಗಿ ನಿನ್ನೆ ಕಂಪ್ಲೇಂಟ್ ಕೊಟ್ಟು ರೈತರ ಸಂಘದವರೆಲ್ಲ ಬಂದಿದ್ದೀವಿ ಸರ್. ಟೊಮ್ಯಾಟೊ ರೇಟ್ ಅಧಿಕವಾಗಿರುವ ಈ ಹೊತ್ತಲ್ಲೇ ಬೆಳೆ ಬಾರದೆ ರೈತರು ನಿರಾಶರಾಗಿದ್ದಾರೆ. ಕಳಪೆ ಬಿತ್ತನೆ ಬೀಜದಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಸಾಲದ ಸುಳಿಗೆ ಸಿಲುಕಿದ್ದಾರೆ. ನಮಗೆ ಬೆಳೆ ನಷ್ಟ ಪರಿಹಾರ ಕೊಡಿ ಹಾಗೂ ಕಳಪೆ ಬಿತ್ತನೆ ಬೀಜ ನೀಡಿದ ಕಂಪನಿಯನ್ನು ಬ್ಯಾನ್ ಮಾಡಿ ಎಂಬುದು ರೈತರ ಒತ್ತಾಯವಾಗಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.